ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು Siri Creations. ಫ್ರೆಂಡ್ಸ್, ಇವತ್ತು ಒಂದು ಬ್ಯೂಟಿಫುಲ್ ಸೀರೆ ಕುಚ್ಚು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಇದು ತುಂಬಾ ಬೇಗ ಮಾಡೋ ಅಂಥ ಡಿಸೈನು. ತುಂಬ ಅರ್ಜೆಂಟಾಗಿ ಯಾರಾದರೂ ಸೀರೆ ಕೊಟ್ಟರೆ ಯಾವ ಥರ ಡಿಸೈನಪ್ಪ ಮಾಡೋದು, ಬೇಗನೂ ಆಗಬೇಕು, ಚೆನ್ನಾಗಿ ಕೂಡ ಕಾಣಿಸ್ಬೇಕು ಅನ್ನೋರಿಗೆ ಈ ಒಂದು ಡಿಸೈನು ತುಂಬ ಯೂಸ್ ಆಗುತ್ತೆ. ಸೊ ಯಾಕೆ ತಡ ಮಾಡೋದು, ಬನ್ನಿ ಡಿಸೈನ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಫ್ರೆಂಡ್ಸ್, ಇವತ್ತಿನ ಡಿಸೈನ್ಗೆ ನಾನು 6 ಎಳೆ ದಾರ ತೊಗೊಂಡಿದ್ದೀನಿ ಮತ್ತು ನೀಡಲ್ ನಂಬರ್ 10. ಮೊದಲಿಗೆ ನಾನು ಸ್ಯಾರಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಇದು ಪಲ್ಲು ರೈಟ್ ಸೈಡಿಂದ ನಾನು ಮಾಡ್ಕೋತಾ ಇರೋದು. ನೋಡಿ, ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಆದಮೇಲೆ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಯಾಕಂದರೆ ಸ್ಟಾರ್ಟಿಂಗಲ್ಲೇ ಬೀಡನ್ನ ನಾನು ಹಾಕ್ತಾ ಇರೋದ್ರಿಂದ ಲಾಕ್ ಆದಮೇಲೆ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆ ಹಾಕೋತೀನಿ. ಯಾಕಂದರೆ ಈ ಥರ ಹಾಕೊಂಡಾಗ ನೆಕ್ಸ್ಟ್ ಲೇಯರ್ ವರ್ಕ್ ಮಾಡ್ಕೋಬೇಕಾದ್ರೆ ನಮಗೆ ಈಸಿ ಆಗುತ್ತೆ. ಇವಾಗ ನಾನು ದಾರ ಮೇಲ್ ಮಾಡಿ ಒಂದು ಆ್ಯಂಟಿಕ್ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಆ್ಯಂಟಿಕ್ ಬೀಡೇ ಯೂಸ್ ಮಾಡಬೇಕು ಅಂತ ಏನಿಲ್ಲ, ನಾರ್ಮಲ್ ಬೀಡನ್ನ ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ನಾನು ಬೀಡ್ಸ್ ಎಲ್ಲ ಎಲ್ಲಿ ಪರ್ಚೇಸ್ ಮಾಡ್ತೀನಿ ಅನ್ನೋ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದು ಸತಿ ನೀವು ಚೆಕ್ ಮಾಡ್ಬೋದು. ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿಕೊಂಡೆ. ನೋಡಿ, ಇವಾಗ ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆಯಿಂದ ಎಲ್ಲಿಗೆ ಬರುತ್ತೋ ನೋಡಿ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ಒಂದು ಸತಿ ಚೆಕ್ ಮಾಡಿ ಸೀರೆ ಏನಾದರೂ ಸುಕ್ಕು ಬಂದಿದೆಯಾ ಅಂತ ಹೇಳಿ. ಇವಾಗ ನಾನು ದಾರ ಮೇಲ್ ಮಾಡಿ ಇದಕ್ಕೆ ಬೀಡನ್ನ ಹಾಕೋತಾ ಇದ್ದೀನಿ. ಇಲ್ಲಿ ನೀವು ನಾರ್ಮಲ್ ಬೀಡನ್ನ ಕೂಡ ಹಾಕೋಬೋದು, ಆ್ಯಂಟಿಕ್ ಬೀಡನ್ನ ಕೂಡ ನೀವು ಹಾಕೋಬೋದು. ನಾನು ಇಲ್ಲಿ ಈ ರೀತಿ 3mm ಸೈಜಲ್ಲಿ ರೌಂಡ್ ಬೀಡ್ ಹಾಕ್ಕೊಂಡಿದ್ದೀನಿ. ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿ ಇವಾಗ ನಾವು ಸೀರೆಗೆ ಲಾಕ್ ಮಾಡೋಣ. ಇವಾಗ ನಾನು ಯೂಸ್ ಮಾಡಿರೋ ಬೀಡ್ ಬಂದು ನಾರ್ಮಲ್ ಬೀಡು, ಅಂದರೆ ಬಂಚಸಲ್ಲಿ ಬರುತ್ತೆ, ಎಂಬ್ರಾಯ್ಡ್ರಿ ವರ್ಕೆಲ್ಲ ಯೂಸ್ ಮಾಡ್ತಾರಲ್ವ, ಆ ಬೀಡನ್ನ ನಾನು ಯೂಸ್ ಮಾಡಿರೋದು. ಗ್ರಾಮ್ ಲೆಕ್ಕದಲ್ಲಿ ಬರುತ್ತಲ್ಲ ಆ ಬೀಡಲ್ಲ, ಇದು ಬಂಚಸಲ್ಲಿ ಬರೋವಂಥ ಬೀಡು. ಕರೆಕ್ಟಾಗಿ ಆ್ಯಂಟಿಕ್ ಬೀಡ್ಗೆ ಮ್ಯಾಚ್ ಆಗುತ್ತೆ. ಸೊ ಆ ಥರ ಬೀಡನ್ನ ನಾನು ತೊಗೊಂಡಿರೋದು. ಮತ್ತು ಇನ್ನೂ ಒಂದು ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡಿಕೊಂಡು ಇವಾಗ ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆ ಹಾಕಿ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ, ಇದು ಈ ರೀತಿ ಬರುತ್ತೆ. ಒಂದು ದೊಡ್ಡ ಬೀಡ್ ಹಾಕಿದ್ದೀನಿ ಮತ್ತು 2 ಚಿಕ್ಕ ಬೀಡ್ಗಳನ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಬರುತ್ತೆ. ಇವಾಗ ನಾನು ಚೈನ್ ಹಾಕೋತಾ ಇದ್ದೀನಿ. 1 2 3 4 ಚೈನ್ ಹಾಕ್ಕೊಂಡು ನೋಡಿ, ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿ ನಾವು ಲಾಕ್ ಮಾಡ್ಕೊಳ್ಳೋಣ. ಸೊ ಬೇಸ್ ಲೈನ್ ಮಾಡ್ಕೋಬೇಕಾದ್ರೆ ಅವಾಗವಾಗ ಚೆಕ್ ಮಾಡ್ಕೋತಾ ಇರಿ, ಏನಾದರೂ ಸೀರೆ ಸುಕ್ಕು ಬರ್ತಾ ಇದೆಯಾ, ಎಕ್ಸಾಕ್ಟ್ ಪಾಯಿಂಟ್ಗೆ ಲಾಕ್ ಮಾಡ್ತಾ ಇದ್ದೀವ ಅಂತ. ಮತ್ತು ಇವಾಗ ನಾನು ಚೈನ್ ಹಾಕೋತಾ ಇದ್ದೀನಿ. ಸೊ ಇಲ್ಲಿ ನಾನು 6 ಚೈನ್ಗಳನ್ನ ಹಾಕೋತೀನಿ. 6 ಚೈನ್ ಹಾಕ್ಕೊಂಡು ಈ ಥರ ಸ್ಟ್ರೈಟಾಗಿ ನೋಡಿಕೊಂಡು 1 ಪಾಯಿಂಟ್ ಆಗೋಷ್ಟು ಮಾತ್ರ ಒಳಗಡೆಗೆ ಲಾಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾವು ಆರ್ಚ್ನ ವರ್ಕ್ ಮಾಡೋದಕ್ಕೆ ಸೊ ಯು ಶೇಪಲ್ಲಿ ಬರುತ್ತೆ. ಮತ್ತು ಇವಾಗ 4 ಚೈನ್ಗಳನ್ನ ಹಾಕ್ಕೋಬೇಕು. 4 ಚೈನ್ ಹಾಕ್ಕೊಂಡು ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ. ಸೊ ನಾವು 6 ಚೈನ್ನ ಮಾತ್ರ 1 ಪಾಯಿಂಟ್ ಒಳಗಡೆಗೆ ಲಾಕ್ ಮಾಡಿದ್ದು, 4 ಚೈನ್ಗಳನ್ನ ಮಾತ್ರ ನಾವು ಸ್ಟ್ರೈಟ್ ಲಾಕ್ಸ್ಗಳನ್ನ ಮಾಡಿದ್ದು. ನೋಡಿ, ಇದು ಈ ರೀತಿ ಬರುತ್ತೆ. ಮತ್ತು ಇವಾಗ ನಾನು ದಾರ ತೆಗೆದು ಬೀಡನ್ನ ಹಾಕೋತಾ ಇದ್ದೀನಿ. ಸೊ ಇದು ಬಂದು ಬಂಚಸಲ್ಲಿ ಬರೋ ಬೀಡ್ ಅಂತ ಹೇಳಿದ್ನಲ್ಲ, ಅದೇ ಬೀಡು. ಆ್ಯಂಟಿಕ್ ಬೀಡ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಜೊತೆಗೆ ಸ್ಯಾರಿಗೆ ಬ್ಲೌಸ್ ವರ್ಕ್ ಮಾಡಿಸ್ಬೇಕಾದ್ರೆ ಈ ಥರ ಬೀಡ್ಸ್ನ ಏನಾದರೂ ಆ್ಯಡ್ ಮಾಡಿಸಿದ್ರೆ ನಾವು ಪಲ್ಲುಗೆ ಡಿಸೈನ್ ಮಾಡಬೇಕಾದ್ರೂ ಕೂಡ ನಮಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿ ಆಮೇಲೆ ನಾನು ಸೀರೆಗೆ ಲಾಕ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಹಾಗೆಯೇ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಯಾರಿಗಾದರೂ ಇದ್ದರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ನನ್ನ ಕಾಲ್ ಮಾಡ್ಬೋದು. ಆನ್ಲೈನ್ ಕ್ಲಾಸಸ್ ಹಾಗೆ ಆಫ್ಲೈನ್ ಕ್ಲಾಸಸ್ 2 ಕೂಡ ಇರುತ್ತೆ. ನಿಮ್ಗೆ ಯಾವ ರೀತಿ ಕ್ಲಾಸ್ ಬೇಕೋ ಆ ಕ್ಲಾಸ್ನ ನೀವು ಚೂಸ್ ಮಾಡ್ಕೋಬೋದು. ಸೊ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ, ಇಲ್ಲಿ 2 ಸ್ಮಾಲ್ ಬೀಡನ್ನ ಹಾಕ್ಕೊಂಡೆ ಅಲ್ವಾ, ಇವಾಗ ಒಂದು ದೊಡ್ಡ ಬೀಡು. ಸೊ ಇಲ್ಲಿ ಆ್ಯಂಟಿಕ್ ಬೀಡನ್ನ ಹಾಕಿ ಲಾಕ್ ಮಾಡಿಕೊಂಡೆ. ಆಮೇಲೆ ಇದನ್ನು ಸೀರೆಗೆ ಫಿಕ್ಸ್ ಮಾಡ್ಕೋತೀನಿ. ಸೊ ಇಲ್ಲಿ ನಾನು ಈ ಡಿಸೈನ್ಗೆ ಆ್ಯಂಟಿಕ್ ಬದಲು ನಾರ್ಮಲ್ ಬೀಡನ್ನ ಕೂಡ ಯೂಸ್ ಮಾಡ್ಬೋದು ಅಂತ ಹೇಳಿದ್ದೀನಿ. ಸೊ ನಾನೇನು ಅಂದರೆ ಕಸ್ಟಮರ್ಸ್ ಏನಾದರೂ ಮನೆಗೆ ಬಂದು ನೋಡಬೇಕು ಅಂತಂದಾಗ ಬೀಡ್ಸ್ನ ಕಂಪ್ಲೀಟಾಗಿ ತೋರಿಸ್ತೀನಿ ಅವ್ರಿಗೆ, ಯಾವ ಥರ ಬೀಡ್ಸ್ ಬೇಕು ಅಂತ ಹೇಳಿ. ಆ ಥರ ಬೀಡ್ಸ್ನ ಅವರು ಚೂಸ್ ಮಾಡಿದಾಗ ನಾನು ಪ್ರೈಸ್ ಕೂಡ ಡಿಸೈಡ್ ಮಾಡ್ತೀನಿ ಅವಾಗ. ಸೊ ಅವ್ರಿಗೆ ನಾರ್ಮಲ್ ಬೀಡ್ ಬೇಕು ಅನ್ನೋರಿಗೆ ನಾರ್ಮಲ್ ಬೀಡನ್ನೇ ನಾನು ಹಾಕ್ಕೊಡ್ತೀನಿ. ಇಲ್ಲ ಇದು ಸ್ವಲ್ಪ ಚೆನ್ನಾಗಿದೆ, ಈ ಥರ ಬೀಡ್ ಬೇಕು ಅಂತ ಅಂದರೆ ಈ ಥರ ಬೀಡನ್ನ ನಾನು ಹಾಕ್ಕೊಡ್ತೀನಿ. ಸೊ ಇದು ನಿಮ್ಗೆ ಹೇಳ್ತಾ ಇರೋದು, ಇದೇ ಬೀಡನ್ನ ಹಾಕ್ಕೋಬೇಕು ಅಂತೇನಿಲ್ಲ, ನಿಮ್ಗೆ ಯಾವ ಥರ ಬೇಕಾಗುತ್ತೋ ಬೀಡು ಆ ಬೀಡನ್ನ ನೀವು ಹಾಕ್ಕೋಬೋದು. ದೊಡ್ಡ ಬೀಡ್ ಆದಮೇಲೆ ಮತ್ತೆ ಚಿಕ್ಕ ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಇವಾಗ ಇನ್ನೂ ಒಂದು ಬೀಡನ್ನ ಹಾಕ್ಕೊಳ್ಳಿ.
ಸೊ ಇದನ್ನು ಲಾಕ್ ಮಾಡಿಕೊಂಡು ಆಮೇಲೆ ಸೀರೆಗೆ ನಾವು ಫಿಕ್ಸ್ ಮಾಡ್ಕೊಳ್ಳೋಣ. ಸೊ ತುಂಬ ಜನ ಕೇಳ್ತಾ ಇರ್ತೀರಾ, ಮೇಡಮ್ ಬೀಡ್ಸ್ ಎಲ್ಲ ಎಲ್ಲಿ ತೊಗೊತೀರಾ, ನಮಗೂ ಬೇಕು ಅಂತ ಹೇಳಿ. ಸೊ ಎಲ್ಲ ಡೀಟೇಲ್ಸ್ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಬೋದು. ನೋಡಿ ಇವಾಗ 5 ಬೀಡ್ಗಳನ್ನ ಹಾಕಿ ಆದಮೇಲೆ ನಾನು 4 ಚೈನ್ ಹಾಕೋತಾ ಇದ್ದೀನಿ. ಸೊ 4 ಚೈನ್ ಹಾಕಿ ಈ ರೀತಿ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ನೋಡಿ ನಾನು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ಇವಾಗ ನಾವು 6 ಚೈನ್ಗಳನ್ನ ಹಾಕೋಬೇಕು. 1 2 3 4 5 6 ಚೈನ್ ಹಾಕ್ಕೊಂಡು ನೋಡಿ ಸ್ಟ್ರೈಟಾಗಿ ನೋಡಿಕೊಂಡು ಒಂದೇ ಒಂದು ಪಾಯಿಂಟು ಈ ಥರ ಒಳಗಡೆಗೆ ತಗೊಂಡು ಲಾಕ್ ಮಾಡ್ಕೋಬೇಕು. ಮತ್ತು ಇವಾಗ 4 ಚೈನ್ ಹಾಕ್ಕೊಳ್ಳಿ. ಈ 4 ಚೈನು ಈ ಥರ ಸ್ಟ್ರೈಟಾಗಿ ನೋಡಿ ಸಿಂಗಲ್ ಕ್ರೋಶೆಯಿಂದ ನಾವು ಲಾಕ್ ಮಾಡಬೇಕು. ಇವಾಗ ಆ್ಯಸ್ ಯೂಶ್ವಲ್ ಬೀಡ್ಗಳನ್ನ ಹಾಕ್ಕೋಬೇಕು. ಸೊ ಸ್ಟಾರ್ಟಿಂಗಲ್ಲಿ ನಾನು ಬೀಡ್ಗಳು 3 ಬೀಡ್ ಹಾಕ್ಕೊಂಡಿದ್ದು. ಸೊ ಇನ್ ಬಿಟ್ವೀನ್ ನಾವು 5 ಬೀಡ್ಗಳನ್ನ ಹಾಕ್ತಾ ಹೋಗಬೇಕು. ಸೊ ಇದು ಯಾವ ಥರ ಅಂತ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಕೆಲವೊಂದು ಡಿಸೈನ್ ನಾನು ಮಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲಿ 4 ಚೈನ್ 3 ಟೈಮ್ಸ್ ಅಷ್ಟೇ ಹಾಕ್ಕೊಳ್ಳಿ, ಆಮೇಲೆ 5 ಟೈಮ್ಸ್ ಹಾಕ್ಕೊಳ್ಳಿ ಅಂತ ಹೇಳಿರ್ತೀನಿ. ಸೊ ಬೀಡನ್ನ ಕೂಡ ಅದೇ ಕೌಂಟಿಂಗಲ್ಲೇ ನಾನು ತೊಗೊಂಡಿರೋದು. ಬೀಡನ್ನ ಲಾಕ್ ಮಾಡಿಕೊಂಡು ಆಮೇಲೆ ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಬೀಡನ್ನ ಹಾಕಿದ ತಕ್ಷಣ ಡೈರೆಕ್ಟಾಗಿ ನೀವು ಸೀರೆಗೆ ಲಾಕ್ ಮಾಡಿದಾಗ ಸ್ವಲ್ಪ ಸುಕ್ಕು ಬರೋ ಚಾನ್ಸಸ್ ಎಲ್ಲ ತುಂಬ ಇರುತ್ತೆ. ಆದಷ್ಟು ಬೀಡನ್ನ ಲಾಕ್ ಮಾಡಿ ಆದಮೇಲೆ ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಸೊ 2 ಸಣ್ಣ ಬೀಡ್ ಹಾಕ್ಕೊಂಡು ಆದಮೇಲೆ ನಾನು ಒಂದು ದೊಡ್ಡ ಬೀಡನ್ನ ಹಾಕೋತಾ ಇದ್ದೀನಿ. ಆಮೇಲೆ ಇದನ್ನು ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ಎಲ್ಲನೂ ರೌಂಡ್ ಶೇಪಲ್ಲಿ ತೊಗೊಂಡಿರೋಂಥ ಬೀಡ್ಗಳು. ಆ್ಯಂಟಿಕ್ ಬೀಡ್ ಮಾತ್ರ ಸ್ವಲ್ಪ ಲಾಂಗ್ ಇದೆ, ಅಂದರೆ ಓವಲ್ ಶೇಪಲ್ಲಿದೆ. ಸೊ ಇಲ್ಲಿ ಆ್ಯಂಟಿಕ್ ಬೀಡ್ ಓವಲ್ ಶೇಪಲ್ಲಿ ಇದೆಯಲ್ಲ ಅಂಥ ಕಡೆ ಬೇಕಾದರೆ ನೀವು ಫ್ಲವರ್ ಶೇಪ್ ಬೀಡನ್ನ ಕೂಡ ಹಾಕ್ಕೋಬೋದು. ಸೊ ಇದೇ ಥರ ಸೀರೆ ಪೂರ್ತಿ ನಾವು ಕಂಟಿನ್ಯೂ ಮಾಡ್ಕೋಬೇಕು. ಸೊ ನೋಡಿ, ಒಂದು ದೊಡ್ಡ ಬೀಡ್ ಹಾಕಿದ್ಮೇಲೆ 2 ಚಿಕ್ಕ ಬೀಡು, ಅದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸೊ ಈ ಡಿಸೈನ್ ವರ್ಕ್ ಮಾಡಬೇಕಾದ್ರೆ ನಾನು ಕೆಲವೊಂದು ಸತಿ ಬರೀ 3 ಬೀಡ್ ಹಾಕ್ಕೊಂಡು ವರ್ಕ್ ಮಾಡ್ತಾ ಹೋಗ್ಬಿಟ್ಟಿದ್ದೆ ಅರ್ಜೆಂಟ್ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಲೇಯರ್ ಮಾಡಬೇಕಾದ್ರೆ ನನಗೆ ಆವಾಗ ಕೌಂಟಿಂಗ್ ಗೊತ್ತಾಯಿತು. ಸೊ ಆವಾಗ ಮತ್ತೆ ಎಲ್ಲಿಂದ ನಾನು ಮಿಸ್ಟೇಕ್ ಮಾಡಿದ್ದೆ ಅಲ್ವಾ, ಅಲ್ಲಿಂದ ಮತ್ತೆ ರಿಮೂವ್ ಮಾಡಿ ನಾನು ಬೇಸ್ಲೈನ್ ಮಾಡ್ಕೋಬೇಕಾಯಿತು. ಸೊ ಹಾಗಾಗಿ ದಯವಿಟ್ಟು ಮಾಡ್ಕೋಬೇಕಾದ್ರೆ ಪ್ರತಿ ಸತಿನೂ ಚೆಕ್ ಮಾಡ್ಕೊಳ್ಳಿ, ನೀವು 5 ಬೀಡ್ ಹಾಕಿದ್ದೀರಾ ಇಲ್ವಾ, 5 ಬೀಡ್ ಹಾಕಿದ್ದೀರಾ ಇಲ್ವಾ. ಸೊ ಈ ರೀತಿ ಚೆಕ್ ಮಾಡಿ ವರ್ಕ್ ಮಾಡಿದಾಗ ನೆಕ್ಸ್ಟು ಬಿಚ್ಚಿ ಮಾಡೋ ಅಂಥ ನೆಸೆಸಿಟಿ ಏನೂ ಇರೋದಿಲ್ಲ. ಸೊ ನೋಡಿ, ಇದು ಈ ಥರ ಬರುತ್ತೆ. 5 ಬೀಡ್ ಆದಮೇಲೆ 4 ಚೈನು ಮತ್ತು 6 ಚೈನು 4 ಚೈನು. ಸೊ ನೋಡಿ, ಇದು ಬೇಸ್ಲೈನ್ ಈ ಥರ ಬರುತ್ತೆ. ಇದೇ ಥರ ನೀವು ಸೀರೆ ಪೂರ್ತಿ ಎಂಡ್ವರೆಗೂ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಸೊ ಫ್ರೆಂಡ್ಸ್, ಎಂಡ್ವರೆಗೂ ಆಗಿದೆ. ನಾನು ಮತ್ತೆ ಪಿಂಕ್ ಕಲರ್ ದಾರ ತೊಗೊತಾ ಇದ್ದೀನಿ. ಇವಾಗ ಇದನ್ನು ಮೊದಲು ಎಲ್ಲಿಗೆ ಲಾಕ್ ಮಾಡಿದ್ವಿ ಅಲ್ವಾ ಸೀರೆಗೆ, ಅದೇ ಪಾಯಿಂಟ್ಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ತೊಗೊಂಡಿದ್ವಿ ಅಲ್ವಾ, ಅದ್ರ ಮೇಲೆ ಕೂಡ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ, ಸ್ಟಿಫ್ ಆಗಿ ಕೂರ್ಲಿ ಅಂತ ಹೇಳಿ. ಲಾಕ್ ಮಾಡಿ ಆದಮೇಲೆ ನಾವಿವಾಗ ಬೀಡ್ನ ಸುತ್ತ ಕವರ್ ಆಗೋ ಥರ ನಾವು ಚೈನ್ಗಳನ್ನ ಹಾಕೋಬೇಕು. ನೋಡಿ, ಈ ಬೀಡ್ ಕವರ್ ಆಗೋವಷ್ಟು ಚೈನ್ಗಳು ಹಾಕೋಬೇಕು. 1 2 3 4 5 ಚೈನ್ಗಳನ್ನ ಹಾಕ್ಕೊಂಡು ಫಸ್ಟ್ ನೋಡ್ಕೋತೀನಿ ಕರೆಕ್ಟಾಗಿ ಬರುತ್ತಾ ಅಂತ ಹೇಳಿ. ಸೊ ಆಮೇಲೆ ಇಲ್ಲಿ ಲಾಕ್ ಇತ್ತಲ್ವ, ಬೀಡನ್ನ ಲಾಕ್ ಮಾಡಿದ್ವಿ ಅಲ್ವಾ, ಆ ಲಾಕ್ನ ಮೇಲ್ಗಡೆಗೆ ಲಾಕ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಸೀರೆಗೆ ಟಚ್ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ಲಾಕ್ನ ಮೇಲೆ ನಾನು ಲಾಕ್ ಮಾಡ್ತಾ ಇರೋದು. ಸೊ ದೊಡ್ಡ ಬೀಡ್ ಸುತ್ತ ನಾವು 5 ಚೈನ್ ಹಾಕ್ಕೊಂಡ್ವಿ. ಇವಾಗ ನಾನು 1 2 3 ಚೈನ್ ಹಾಕ್ಕೊಂಡು ನೋಡಿ, ಇಲ್ಲಿ ಚಿಕ್ಕ ಬೀಡನ್ನ ಲಾಕ್ ಮಾಡಿದ್ವಿ ಅಲ್ವಾ, ಆ ಲಾಕ್ನ ಮೇಲೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಚೈನು. ಸೊ ನೆಕ್ಸ್ಟ್ ಚಿಕ್ಕ ಬೀಡನ್ನ ಲಾಕ್ ಇತ್ತಲ್ವ, ಆ ಲಾಕ್ನ ಮೇಲ್ಗಡೆಗೆ ಲಾಕ್ ಮಾಡ್ಕೋಬೇಕು. ಸೊ ಈ ಡಿಸೈನು ಇನ್ ಡೀಟೇಲಾಗಿ ಅರ್ಥ ಆಗಲಿ ಅಂತೇಳಿ ಸ್ವಲ್ಪ ಸ್ಲೋ ಆಗಿನೇ ಮಾಡ್ತಾಯಿದ್ದೀನಿ. ತುಂಬ ಜನ ತುಂಬ ಸ್ಪೀಡ್ ಆಗುತ್ತೆ ನಿಮ್ಮದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನೋಡಿ, ಈ ರೀತಿ ಮಾಡ್ಕೊಂಡಿದ್ದೀನಿ. ಇವಾಗ ಏನು ಮಾಡ್ತೀನಿ ನಾನು ಅಂತಂದರೆ, ನೆಕ್ಸ್ಟ್ ವರ್ಕ್ ಮಾಡಬೇಕಲ್ವಾ, ಇವಾಗ ನಾನು ಇಲ್ಲಿ 4 ಚೈನ್ಗೆ ಬೇಕಂದರೆ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೋಬೋದು. ಫಸ್ಟ್ 4 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೋಬೋದು.
ಸೊ ನಿಮಗೆ ಬೇಡ ಅಂದರೆ ಡೈರೆಕ್ಟಾಗಿ ನೆಕ್ಸ್ಟ್ ಆರ್ಚ್ಗೆ ನೀವು ವರ್ಕ್ ಮಾಡ್ಕೋಬೋದು. ಸೊ ನಾನು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಇಲ್ಲಿಂದಾನೇ ನೆಕ್ಸ್ಟ್ ನಾವೇನು 6 ಚೈನ್ ಹಾಕಿದ್ವಿ ಅಲ್ವಾ, ಆ 6 ಚೈನ್ನ ಒಳಗಡೆಗೆ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1. ಸೊ ಇದು 3 ಸತಿ ಬರುತ್ತೆ ನಮಗೆ. ಮತ್ತು ಇವಾಗ ದಾರ ತೆಗೆದು ಒಂದು ಬೀಡನ್ನ ಹಾಕೋತಾ ಇದ್ದೀನಿ ನಾನು. ಇಲ್ಲಿ ನಾನು ಚಿಕ್ಕ ಬೀಡನ್ನ ತೊಗೊಂಡಿರೋದು. ಸೊ ಅಲ್ಲಿ ನಾನು ಆವಾಗಲೇ ಯೂಸ್ ಮಾಡಿದೆ ಅಲ್ವಾ 2 ಸ್ಮಾಲ್ ಬೀಡು, ಅದಕ್ಕಿಂತ ಚಿಕ್ಕ ಬೀಡನ್ನ ತಗೊಂಡು ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಇನ್ಸರ್ಟ್ ಮಾಡಿ ಮತ್ತೆ ನಾನು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಬೀಡ್ ಹಾಕಿ ನಾವು ತ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಇವಾಗ ನಾನು ಬೀಡ್ ಹಾಕದಲ್ಲೇ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಸೂಜಿ ಮೇಲೆ 2 ಸತಿ ದಾರ ತಗೊಂಡು ವರ್ಕ್ ಮಾಡೋದಕ್ಕೆ ತ್ರಿಬಲ್ ಕ್ರೋಶೆ ಅಂತ ಹೇಳ್ತೀವಿ. ಸೊ ಇದು ನಿಮಗೆ ಗೊತ್ತು ಅಂತ ನಾನು ತಿಳ್ಕೊತೀನಿ. ನೋಡಿ ಇವಾಗ ಬೀಡ್ ಹಾಕ್ಕೊಂಡು ತ್ರಿಬಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಆಲ್ಟರ್ನೇಟಿವ್ ಆಗಿ ನಾವು ಮಾಡ್ಕೋಬೇಕು. ಒಂದಕ್ಕೆ ಬೀಡ್ ಹಾಕಿ ನಾವು ತ್ರಿಬಲ್ ಕ್ರೋಶೆ ಮಾಡಿದ್ರೆ, ಒಂದಕ್ಕೆ ಬೀಡ್ ಹಾಕ್ದಲ್ಲೇ ನಾವು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀವಿ. ಆದಷ್ಟು ಕೌಂಟಿಂಗ್ಸ್ ಕಡೆ ತುಂಬಾ ಗಮನ ಇಟ್ಟು ವರ್ಕ್ ಮಾಡ್ಕೊಳ್ಳಿ. ಒಂದಕ್ಕೆ ಬೀಡ್ ಹಾಕ್ತೀವಿ, ಒಂದಕ್ಕೆ ಬೀಡ್ ಹಾಕೋದಿಲ್ಲ. ಸೊ ಈ ರೀತಿ ನೋಡಿಕೊಂಡು ವರ್ಕ್ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಕಂಪ್ಲೀಟಾಗಿ ಬೀಡ್ ಹಾಕದೇಲೇ ನಿಮಗೆ ಆರ್ಚ್ ಮಾಡ್ಕೋಬೇಕು ಅಂದರೆ ಎಲ್ಲೂ ಸಹ ನೀವು ಬೀಡ್ ಹಾಕೋದು ಬೇಡ. 6 ಚೈನು ಫಿಲ್ ಆಗೋವಷ್ಟು ನೀವು ತ್ರಿಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೋದು. ನಿಮಗೆ ಪೂರ್ತಿ ಬೀಡ್ ಬೇಕು, ಆಲ್ಟರ್ನೇಟಿವ್ ಆಗಿ ಬೇಡ ಅಂತ ಅನ್ನೋರು ಫುಲ್ಲು ಪ್ರತಿಯೊಂದು ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕಾದ್ರೂ ನೀವು ಬೀಡನ್ನ ಹಾಕಿ ವರ್ಕ್ ಮಾಡ್ಕೋಬೋದು. ಸೊ ನಾನೇನು ಮಾಡ್ತಾಯಿದ್ದೀನಿ ಇವತ್ತಿನ ಡಿಸೈನ್ಗೆ ಅಂದರೆ, ಒಂದು ತ್ರಿಬಲ್ ಕ್ರೋಶೆಗೆ ಬೀಡ್ ಹಾಕೋತೀನಿ, ಒಂದಕ್ಕೆ ಬೀಡ್ ಹಾಕೋದಿಲ್ಲ. ಸೊ ಈ ಥರ ಪೂರ್ತಿ ಆರ್ಚ್ನ ನಾನು ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ಈ ಡಿಸೈನ್ ಅಂತೂ ತುಂಬ ಅಂದರೆ ತುಂಬ ಬೇಗ ನಾವು ಮಾಡ್ಕೋಬೋದು. ತ್ರಿಬಲ್ ಕ್ರೋಶೆ ನಮಗೆ ಎಷ್ಟು ಸ್ಪೀಡ್ ಇರುತ್ತೆ ಅಲ್ವಾ, ಅಷ್ಟು ಸ್ಪೀಡಾಗೆ ಮಾಡ್ಕೋಬೋದು. ಈ ಡಿಸೈನು ಮ್ಯಾಕ್ಸಿಮಮ್ ಕುಚ್ಚನ್ನ ಕಟ್ಟೋದು ಬಿಟ್ಟು ನಾವು 1 ಅವರಲ್ಲಿ ಮುಗಿಸ್ಬೋದು. ಸೊ ಬೇಸ್ ಲೈನು ಅಷ್ಟೇ ಬರೀ ಬೀಡ್ ಹಾಕಿ ಸ್ವಲ್ಪ ಕವರ್ ಆಗೋದ್ರಿಂದ ಬೇಗ ಆಗಿಬಿಡುತ್ತೆ ನಮಗೆ. ಸೊ ಆದಷ್ಟು 1 ಅವರ್ ಒಂದು 10-15 ನಿಮಿಷ ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ. ಸೊ ನೋಡಿ, ಬೀಡ್ ಹಾಕ್ಕೊಂಡು ನಾನು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಇವಾಗ ಬೀಡ್ ಹಾಕೋದು ಬೇಡ, ಹಾಗೆ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. 2ರಲ್ಲಿ 1, 2ರಲ್ಲಿ 1 ಮತ್ತು 2ರಲ್ಲಿ 1. ಇವಾಗ ಮತ್ತೆ ನಾನು ಬೀಡನ್ನ ಹಾಕಿ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ಸೊ ಇಲ್ಲಿ ಸೀರೆ ಕಲರು ವೈಟ್ ಅಂದರೆ ಕ್ರೀಮ್ ಕಲರ್ ಇದೆ, ಸಿಲ್ವರ್ ಮಿಕ್ಸು ನೋಡಿ ಈ ಥರ ಕಲರು. ಸೊ ಪಲ್ಲು ಬಂದು ಪಿಂಕ್ ಇದೆ. ನಾನು ಪಿಂಕಲ್ಲೇ ನಾನು ವರ್ಕ್ ಮಾಡ್ಕೊಂಡಾಗ ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಸೊ ಹಾಗಾಗಿ ಬೇಸ್ ಬಂದು ಗೋಲ್ಡ್ ಕಲರಲ್ಲಿ ತೊಗೊಂಡು ಆಮೇಲೆ ಪಿಂಕಲ್ಲಿ ನಾನು ವರ್ಕ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಬೀಡ್ ಹಾಕಿ ಇವಾಗ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಒಂದು ಬೀಡ್ ಹಾಕಿ ತ್ರಿಬಲ್ ಕ್ರೋಶೆ ಮಾಡೋದು, ಒಂದು ಬೀಡ್ ಹಾಕ್ದಲೇ ತ್ರಿಬಲ್ ಕ್ರೋಶೆ ಮಾಡೋದಲ್ವಾ. ಸೊ ಕಂಪ್ಲೀಟ್ ಆರ್ಚ್ ನಾವು ಇದೇ ಥರ ವರ್ಕ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ಬೀಡ್ ಹಾಕದೆ ನಾನು ತ್ರಿಬಲ್ ಕ್ರೋಶೆ ಮಾಡಿದ್ದೆ ಅಲ್ವಾ. ಸೊ ಎಂಡಿಂಗಲ್ಲೂ ಅಷ್ಟೇ ಬೀಡ್ ಹಾಕ್ದಲೇ ಒಂದು ತ್ರಿಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ ನಾನು. ಸೊ ಸ್ಟಾರ್ಟಿಂಗಲ್ಲಿ ನಾವು ಯಾವ ಥರ ಸ್ಟಾರ್ಟ್ ಮಾಡಿರ್ತೀವಿ ಡಿಸೈನು, ಎಂಡು ಕೂಡ ಅದೇ ರೀತಿ ನಾವು ವರ್ಕ್ ಮಾಡ್ಕೋಬೇಕು. ನೋಡಿ, ಆರ್ಚ್ ಕಂಪ್ಲೀಟ್ ಆದಮೇಲೆ ಇವಾಗ ಇದನ್ನು ಇಲ್ಲಿ ನಾವೇನು 4 ಚೈನ್ ಹಾಕಿದ್ವಿ ಅಲ್ವಾ, ಈ 4 ಚೈನ್ ಒಳಗಡೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ನನಗೆ ಒಟ್ಟು 5 ಬೀಡ್ ಬಂದಿದೆ ಅಷ್ಟೇ ಆರ್ಚ್ಗೆ. ನೋಡಿ ಇದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಸೊ ಒಟ್ಟು ಇಲ್ಲಿ 11 ತ್ರಿಬಲ್ ಕ್ರೋಶೆಯನ್ನು ನಾನು ವರ್ಕ್ ಮಾಡ್ಕೊಂಡಿರೋದು ಬೀಡನ್ನ ಸೇರಿಸಿ. ಇವಾಗ ನಾನು ಇಲ್ಲಿ ಲಾಕ್ ಇದೆ ಅಲ್ವಾ, ಬೀಡ್ ಪಕ್ಕ ಒಂದು ಲಾಕು, ಆ ಲಾಕ್ನ ಮೇಲೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಸೊ ಬೀಡ್ ಸುತ್ತ ಇವಾಗ ಚೈನ್ ಹಾಕೋಬೇಕಲ್ವಾ, ಅದೇ ಥರ ನಾನು ಚೈನ್ ಹಾಕೋತೀನಿ. ಬೀಡ್ ಸುತ್ತ 3 ಚೈನ್ ಹಾಕ್ಕೊಳ್ಳಿ. ಸೊ ಬೀಡ್ನ ಪಕ್ಕ ಇಲ್ಲಿ ಲಾಕ್ ಇದೆ ಅಲ್ವಾ, ಬೀಡ್ದು ಲಾಕು, ಆ ಲಾಕ್ನ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇವಾಗ 3 ಚೈನ್ ಹಾಕ್ಕೊಳ್ಳಿ. ಸೊ ಸಣ್ಣ ಬೀಡಿರೋ ಕಡೆ ನಾವು 3 ಚೈನ್ ಹಾಕೋಬೇಕು. ಇಲ್ಲಿ ದೊಡ್ಡ ಬೀಡ್ ಏನಿದೆ ಅಲ್ವಾ, ಆ ದೊಡ್ಡ ಬೀಡಿರೋ ಕಡೆ ಮಾತ್ರ ನಾವು 5 ಚೈನ್ಗಳನ್ನ ಹಾಕೋಬೇಕು. 3 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ ಲಾಕ್ ಇದೆ ಅಲ್ವಾ, ಸಣ್ಣ ಬೀಡ್ದು ಲಾಕು, ಅದ್ರ ಮೇಲ್ಗಡೆಗೆ ಲಾಕ್ ಮಾಡ್ಕೋಬೇಕು. ನೋಡಿ ಇಲ್ಲಿಗೆ.
ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಸೊ ಇವಾಗ ದೊಡ್ಡ ಬೀಡ್ ಸುತ್ತ ನಾವು 5 ಚೈನ್ಗಳನ್ನ ಹಾಕ್ಕೊಳ್ಳೋಣ. 1 2 3 4 5 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ ಲಾಕ್ ಇದೆ ಅಲ್ವಾ, ದೊಡ್ಡ ಬೀಡ್ದು ಲಾಕು, ಆ ಲಾಕ್ನ ಮೇಲ್ಗಡೆಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ 3 ಚೈನು, ಈ 3 ಚೈನು ಸಣ್ಣ ಬೀಡ್ ಸುತ್ತ ಬಂದು ಬೀಡ್ನ ಲಾಕ್ ಇದೆ ಅಲ್ವಾ ಅದ್ರ ಮೇಲ್ಗಡೆಗೆ ಲಾಕ್ ಮಾಡಬೇಕು. ನೋಡಿ ಇಲ್ಲಿಗೆ ಲಾಕ್ ಆದಮೇಲೆ ಮತ್ತೆ 3 ಚೈನ್ ಹಾಕಿ ನೆಕ್ಸ್ಟ್ ಬೀಡ್ನ ಲಾಕ್ ಹತ್ರ ಲಾಕ್ ಮಾಡ್ಕೊಳ್ಳಿ. ನೀವು ಬೇಕು ಅಂದರೆ ಇಲ್ಲಿ ಲಾಕ್ ಆಗಿದ ತಕ್ಷಣ ನೀವು 6 ಚೈನ್ ಗ್ಯಾಪ್ಗೆ ಆರ್ಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೋದು. ಇಲ್ಲ ಅಂತ ಅಂದರೆ ಇಲ್ಲಿ 4 ಚೈನ್ ಇದೆ ಅಲ್ವಾ, 4 ಚೈನ್ಗೆ ಲಾಕ್ ಮಾಡಿ ಮಾಡ್ಕೋಬೋದು. ನೋಡಿ ಇದು ಈ ರೀತಿ ಬರುತ್ತೆ. ಸೊ ಇಲ್ಲಿ 4 ಚೈನ್ಗೆ ನಾನು ಒಂದು ಸಿಂಗಲ್ ಕ್ರೋಶೆ ಹಾಕಿ ನಾನು ಆರ್ಚ್ನ ಸ್ಟಾರ್ಟ್ ಮಾಡೋದು. ಇಲ್ಲಿಂದಾನೇ ನೆಕ್ಸ್ಟು ಇಲ್ಲಿ 5 ಚೈನ್ನ ಗ್ಯಾಪ್ಗೆ ತ್ರಿಬಲ್ ಕ್ರೋಶೇನ ವರ್ಕ್ ಮಾಡ್ಕೊಳ್ಳೋಣ. ಸೊ ಇದೇ ಥರ ಪೂರ್ತಿ ಸೀರೆ ನಾವು ವರ್ಕ್ ಮಾಡ್ಕೋಬೇಕು. ಫುಲ್ ಸೀರೆ ವರ್ಕ್ ಮಾಡಿದ್ಮೇಲೆ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ಏನು ನೀವು ನೋಡ್ತಾ ಇದ್ದೀರಾ, ಡಿಸೈನ್ ಕಂಪ್ಲೀಟ್ ಆಗಿದೆ. ನೋಡಿ ಇಲ್ಲಿ ದೊಡ್ಡ ಬೀಡ್ನ ಕೆಳಗಡೆಗೆ ನಾನು ಕುಚ್ಚುಗಳನ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಕುಚ್ಚನ್ನ ಹಾಕೋದಕ್ಕೆ ನಾನು 135 ಎಳೆ ದಾರನ ತೊಗೊಂಡು ಕುಚ್ಚನ್ನ ಹಾಕಿರೋದು. ಸೊ ಇವತ್ತಿನ ಡಿಸೈನ್ದು ಫೈನಲ್ ಲುಕ್ ಇದು. ನೋಡಿ ಇದು ಈ ರೀತಿ ಬರುತ್ತೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂತ ಅಂದರೆ ಈ ಡಿಸೈನ್ಗೆ ನಾವು 550ವರೆಗೂ ಚಾರ್ಜ್ ಮಾಡ್ಬೋದು. ಅಂದರೆ 350ಇಂದ ಸ್ಟಾರ್ಟ್ ಮಾಡಿ 450 ತೊಗೋಬೋದು, ಇಲ್ಲ 550 ಕೂಡ ತೊಗೋಬೋದು. ಸೊ ಇವತ್ತಿನ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಇಲ್ಲಿ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಹಾಗೆ ಯಾವ್ದಾದ್ರು ರಿಕ್ವೆಸ್ಟೆಡ್ ಡಿಸೈನ್ ನಾನು ಅಪ್ಲೋಡ್ ಮಾಡಿಲ್ಲ ಅಂತ ಅಂದರೆ ನನಗೆ ವಾಟ್ಸಪ್ಪಲ್ಲಿ ಕಳಿಸಿ, ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಮೆಟೀರಿಯಲ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ. ಥ್ಯಾಂಕ್ ಯು.